ನಮಸ್ಕಾರ ವೀಕ್ಷಕರೇ. ನಾವು ಇವತ್ತು ಮಾಡೋ ಸ್ವೀಟು ಬೂಂದಿ. ಬೆಲ್ಲದ್ನಿಂದ ಬೂಂದಿ ಲಡ್ಡು ಹೆಂಗ ಮಾಡೋದು ನೋಡೋಣ. ಅದಕ್ಕೆ ಬೇಕಾದ ಸಾಮಗ್ರಿ: 1 ಗ್ಲಾಸ್ ಕಡ್ಲಿ ಹಿಟ್ಟು, 1 ಗ್ಲಾಸ್ ಬೆಲ್ಲ, ಡ್ರೈ ಫ್ರೂಟ್ಸ್ ಸ್ವಲ್ಪ, ತುಪ್ಪ, 1 ಸ್ಪೂನ್ ಇಲಾಚಿ ಪೌಡರ್. ಇಷ್ಟಿಗೆ ನಾವು ಕಡ್ಲಿ ಹಿಟ್ಟು ಜಲ್ದಿ ಹಿಡ್ಕೊಂಡು ಕಡ್ಲಿ ಹಿಟ್ಟು ಜಲ್ದಿ ಹಿಡಿದ್ಮೇಲೆ 1 ಪಿಂಚ್ ಆಫ್ ಉಪ್ಪು ಹಾಕಬೇಕು. ಇದಕ್ಕೆ ನಾವು ತುಪ್ಪ ಕಾಸನ್ನ ಹಾಯ್ಕೋಬಹುದು, ಇಲ್ಲ ಅಂದ್ರೆ ಅಡಿಗೆ ಸೋಡಾ ಅದನ್ನ ಹಾಯ್ಕೋಬಹುದು. ಈಗ ನಾವು ತುಪ್ಪ ಕಾಸೆ ಹಾಕೊಂಬೋಣ. ಈಗ ಸ್ವಲ್ಪ ತುಪ್ಪ ಹಾಕೊಂಡು 1-2 ಸ್ಪೂನ್ ಅಷ್ಟು ಅದನ್ನ ಬಿಸಿ ಮಾಡಿ ಹಿಟ್ಟದಾಗ ಹಾಯ್ಕೊಂಡು ಕಲ್ಸ್ಕೊಂಬೋಣ. ಸ್ವಲ್ಪ ಬಿಸಿ ಆಗಬೇಕು. ಇಲ್ಲಾಂದ್ರೆ ನೀವು ಅಡಿಗೆ ಸೋಡಾ ಇದ್ರೆ ಕೂಡ ಹಾಯ್ಕೋಬಹುದು, 1/2 ಸ್ಪೂನ್ ಅಷ್ಟು. ಈಗ ಇದಕ್ಕೆ ನೀರು ಹಾಕಿ ಕಲ್ಸ್ಕೋಬೇಕು. ಇದನ್ನ ಚಲೋ ಕಲಿಸ್ಬೇಕು, ಒಂದು ಗಡ್ಡೆಗಳಿಲ್ಲಪ್ಲೆ. ಹಿಟ್ಟು ಈ ರೀತಿ ಇರ್ಬೇಕು. ಹಿಂಗಂದ್ರೆ ಇದನ್ನ ಒಂದು 10 ನಿಮಿಷ ರೆಸ್ಟ್ ಮಾಡೋಣ. ಮುಚ್ಚಿ ಸೈಡಿಗೆ ಇಡೋಣ. ಎಣ್ಣೆ ಕಾದದ ಇಲ್ಲ ಸ್ವಲ್ಪ ನೋಡೋಣ. ಕಾದದ ಎಣ್ಣೆ. ಹಿಂಗೆ ಹಾಯ್ಕೊಂಡು ಎಲ್ಲ ಬೀಳುತ್ತಮ್ಮ. ಇದೆಲ್ಲ ಕ್ಲೀನ್ ಆಗಿ ತೆಗಿಬೇಕು, ಇಲ್ಲಕಂದ್ರೆ ಮತ್ತೆ ಬರೋದಿಲ್ಲ. ಇದು ಸ್ವಲ್ಪ ಗೋಲ್ಡನ್ ಕಲರ್ ಜಾಸ್ತಿ ಆಗಬಾರ್ದು, ಹಿಂದಲೇ ತೆಗಿಬೇಕು. ಈ ಕಲರ್ ಬರಬೇಕು, ಹೆಚ್ಚು ಇದು ಮಾಡಬಾರ್ದು. ಈ ರೀತಿ ಎಲ್ಲ ಫ್ರೈ ಮಾಡ್ಕೋಬೇಕು ಹಿಂಗ ಅಷ್ಟು. ಈಗ ನಾವು ಪಾಕ ಮಾಡೋಣ ನೋಡೋಣ. ಈಗ ಸ್ವಲ್ಪ ತುಪ್ಪ ಹಾಕೊಂಡು ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಂಬೋಣ. ಈಗ ಡ್ರೈ ಫ್ರೂಟ್ಸ್ ಇದ್ರಾಗೆಲ್ಲ ಹಾಕೊಂಬೋಣ. ಈಗ ಬೆಲ್ಲದ ಪಾಕ ಮಾಡೋಣ. 1 ಗ್ಲಾಸ್ ಬೆಲ್ಲ ಹಾಕೊಂಡು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೋಬೇಕು. ಅಷ್ಟು ಸ್ವಲ್ಪ ತೀರ ಬರಷ್ಟೇ ಮಾಡ್ಕೋಬೇಕು ಪಾಕ. ಎಳೆ ಬರಷ್ಟೇ, ಒಂದೇ ಎಳೆ ಬರಷ್ಟು ಇದು ಕರಗಲಿ. ಇನ್ನ ಸ್ವಲ್ಪ ಎಳೆ ಬಂದಿಲ್ಲ, ಎಳೆ ಬರೋವರೆಗೆ ಸ್ವಲ್ಪ ಕುದಿಸ್ಕೋಬೇಕು.
ಈಗ ಇಷ್ಟೇ ಸಾಕ್ರಿ. ಈ ಎಳಿ ಪಾಕ ಬರೋವರೆಗೆ ಮಾಡ್ಕೋಬೇಕು. ಒಂದು ಎಳಿ ಕೂಡ ಬರಬಾರ್ದು, ಸುಮ್ಮ ಹಂಗ ಇಷ್ಟೇ ಬರ್ಬೇಕು. ಈಗ ಇದ್ರಾನೆ ಇಲಾಚಿ ಪೌಡರ್ ಹಾಕಿ ಬಿಡೋದು. ಸ್ಟವ್ ಆಫ್ ಮಾಡಿ ಈಗ ಈ ಬಿಸಿ ಬಿಸಿ ಪಾಕದಾಗ ಇವ ಹಾಕಿ ಬಿಡೋದು. ಈಗ ಈ ಪಾಕನೆಲ್ಲ ಈ ಬೂಂದಿ ಅಬ್ಸರ್ವ್ ಮಾಡೋವರೆಗೆ ಇಡ್ಬೇಕು. ಇದ್ರಾನೆ ಈ ಪಾಕನೆಲ್ಲ ಅಬ್ಸರ್ವ್ ಮಾಡ್ಕೊಂಬವರೆಗೆ ಸ್ವಲ್ಪ ಹೊತ್ತು ಮುಚ್ಚಿಡ್ಬೇಕು, ಒಂದು 10 ಮಿನಿಟ್ಸ್. ಅಷ್ಟವರೆಗೆ ಅದೆಲ್ಲ ಅಬ್ಸರ್ವ್ ಮಾಡ್ಕೊತದ. ನೋಡ್ರಿ ಈಗ ಸ್ವಲ್ಪ ಪಾಕ ಎಲ್ಲ ತಗೊಂಡ್ಬಿಟ್ಟದ, ಜ್ಯೂಸಿ ಆಗ್ಯದ. ಈಗ ನಾವು ಇದಕ್ಕೆ ಸ್ವಲ್ಪ ಉಂಡೆ ಕಟ್ಲಿಕ್ಕೆ ಬೈಂಡಿಂಗ್ಗೋಸ್ಕರ ಸ್ವಲ್ಪ ಮಿಕ್ಸಿಗೆ ಹಾಕೋಬೇಕು. ಮಿಕ್ಸಿಗೆ ಹಾಕೊಂಡು ಮತ್ತೆ ಇದ್ರ ಹಾಕಿ ಕಲಸಿ ಒಂದು ರೌಂಡ್ ಸ್ವಲ್ಪ ಬೈಂಡಿಂಗ್ಗೋಸ್ಕರ ಒಂದು ರೌಂಡ್ ತಿರುಗಿಸ್ಬೇಕು. ಈಗ ನಮ್ಗೆ ಉಂಡೆ ಕಟ್ಲಿಕ್ಕೆ ಕರೆಕ್ಟ್ ಪೊಸಿಷನ್ ಬರ್ತದ. ನೋಡ್ರಿ ಇದು ಎಲ್ಲ ಹಿಂಗ ಉಂಡೆ ಕಟ್ಕೋಬೇಕು. ರುಚಿಕರವಾದ ಬೆಲ್ಲದ ಬೂಂದಿ ಉಂಡೆ ರೆಡಿ. ಈಗ ನೋಡಿ ಬೆಲ್ಲದ ಬೂಂದಿ ಲಡ್ಡು ರೆಡಿ ಆಯ್ತು. ಎಷ್ಟೋ ಟೇಸ್ಟಿ ಆದ ಬೆಲ್ಲದ ಬೂಂದಿ, ಜ್ಯೂಸಿ ಅದ ನೋಡ್ರಿ ಒಳಗೆಲ್ಲ. ಹರೇ ಶ್ರೀನಿವಾಸ.